ರೀತಿ ಲಕ್ಷಣಗಳು ಕಂಡುಬಂದರೆ ರಾತ್ರಿ ಹೊತ್ತು ಗೊತ್ತಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗಬಹುದು. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಹೆಚ್ಚಿನವರಿಗೆ ಹೃದಯಾಘಾತ ಏಕಾಏಕಿ ಸಂಭವಿಸುವುದಿಲ್ಲ. ಬದಲಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುವ ಮುನ್ನ ಕೆಲವಾರು ಸೂಚನೆಗಳನ್ನು ದೇಹ ನೀಡುತ್ತದೆ. ಈ ರೀತಿ ಲಕ್ಷಣಗಳು ಕಂಡುಬಂದರೆ ರಾತ್ರಿ ಹೊತ್ತು ಗೊತ್ತಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗಬಹುದು. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಹೆಚ್ಚಿನವರಿಗೆ ಹೃದಯಾಘಾತ ಏಕಾಏಕಿ ಸಂಭವಿಸುವುದಿಲ್ಲ. ಬದಲಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುವ ಮುನ್ನ ಕೆಲವಾರು ಸೂಚನೆಗಳನ್ನು ದೇಹ ನೀಡುತ್ತದೆ. ಇವನ್ನು ಅರಿತದೇ ವ್ಯಕ್ತಿಯನ್ನು ಅಕಾಲಿಕ ಸಾವಿನಿಂದ ಕಾಪಾಡಬಹುದು. ಹೌದು, ನಮ್ಮ ಹೃದಯ ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಂತು ಹೋಗಬಹುದು. ಅದಕ್ಕೆ ಮುಂಚೆ ಕೆಲವೊಂದು ಲಕ್ಷಣಗಳು ಕಾಣಿಸುತ್ತವೆ. ಡಾಕ್ಟರ್ ಹೇಳುವ ಪ್ರಕಾರ ಅವುಗಳನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಹಲವಾರು ಕಾರಣಗಳಿಂದ ಹೃದಯದ ತೊಂದರೆ ಉಂಟಾಗಬಹುದು. ಸಾಮಾನ್ಯವಾಗಿ ಹೃದಯದ ಸಮಸ್ಯೆ ಉಂಟಾಗುವುದಿದ್ದರೆ ಮೊದಲಿಗೆ ಎದೆನೋವು ಕಂಡುಬರುತ್ತದೆ ಎಂದು ಹೇಳುತ್ತಾರೆ. ಎದೆನೋವಿನ ಜೊತೆಗೆ ಎದೆಯಲ್ಲಿ ಬಿಗಿತ, ಉಸಿರಾಟದ ತೊಂದರೆ, ಮೈ ಬೆವರುವುದು ಎಲ್ಲವೂ ಸಹ ಆಗುತ್ತದೆ. ಬೆಳಗಿನ ಸಂದರ್ಭದಲ್ಲಿ ಮಾತ್ರವಲ್ಲ, ರಾತ್ರಿ ಮಲಗಿದ ನಂತರವೂ ಕೂಡ ಇದೇ ತರಹದ ಲಕ್ಷಣಗಳು ಕಾಣಿಸುತ್ತವೆ. ಇವು ತುಂಬ ಗಂಭೀರವಾದ ಲಕ್ಷಣಗಳಾಗಿದ್ದು ಯಾವುದೇ ಸಂದರ್ಭದಲ್ಲಿ ಕಡೆಗಣಿಸುವ ಹಾಗಿಲ್ಲ ಎಂದು ಹೇಳುತ್ತಾರೆ. ರಾತ್ರಿ ಹೊತ್ತು ಉಸಿರಾಟದ ತೊಂದರೆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಕಂಡುಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಸಹಜವಾಗಿ ಇಷ್ಟು ದಿನ ಉಸಿರಾಡುತ್ತಿದ್ದ ಹಾಗೆ ಈಗ ಆಗುತ್ತಿಲ್ಲ ಎಂದರೆ ಅದು ಹೃದಯದ ಕಾಯಿಲೆಯ ಲಕ್ಷಣ ಇರಬಹುದು. ರಾತ್ರಿಯ ಸಂದರ್ಭದಲ್ಲಿ ನೀವು ಗಾಳಿ ತೆಗೆದುಕೊಳ್ಳುವ ವಿಷಯದಲ್ಲಿ ಹವಣಿಸುತ್ತಿದ್ದರೆ ಅಥವಾ ಉಸಿರಾಡಲು ಕಷ್ಟಪಡುತ್ತಿದ್ದರೆ ಅದು ಹೃದಯದ ಕಾಯಿಲೆಯ ಲಕ್ಷಣ ಎಂದು ಹೇಳಬಹುದು. ರಾತ್ರಿ ಹೊತ್ತು ಅತಿಯಾದ ಆಯಾಸ ರಾತ್ರಿ ಮಲಗಿದ ನಂತರದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಸುಸ್ತು ಮತ್ತು ಆಯಾಸ ಕಂಡುಬಂದರೆ ಅದು ಹೃದಯಾಘಾತವಾಗುವ ಲಕ್ಷಣವಾಗಿರುತ್ತದೆ. ನಿರಂತರವಾಗಿ ಇದೇ ರೀತಿ ರಾತ್ರಿ ಹೊತ್ತು ಪ್ರತಿ ಬಾರಿ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಂತಹ ಸೂಚನೆಗಳು ಕಂಡುಬಂದ ತಕ್ಷಣ ವೈದ್ಯಕೀಯ ನೆರವು ಪಡೆದುಕೊಳ್ಳಿ. ತಲೆ ಸುತ್ತುವುದು ಯಾವುದೇ ಸರಿಯಾದ ಕಾರಣವಿಲ್ಲದೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದರೆ ಅಥವಾ ಕಣ್ಣುಗಳಿಗೆ ಮಂಜು ಆವರಿಸಿದರೆ ಸ್ವಲ್ಪ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಹುದು ಎನ್ನುವ ಸೂಚನೆ ಸಿಗುತ್ತದೆ. ಹೀಗಾಗಿ ಹತ್ತಿರದ ಹಾಸ್ಪಿಟಲ್ಗೆ ಅಥವಾ ವೈದ್ಯರ ಬಳಿ ತಕ್ಷಣ ತೆರಳಿ ನಿಮ್ಮ ಆರೋಗ್ಯವನ್ನು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ. ದವಡೆ ನೋವು ನಿಮ್ಮ ಕುತ್ತಿಗೆ ಭಾಗದಲ್ಲಿ ದವಡೆಗಳು ಅಥವಾ ಬೆನ್ನಿನ ಭಾಗದಲ್ಲಿ ರಾತ್ರಿ ಹೊತ್ತು ನೋವು ಕಂಡರೆ ಅದು ಹೃದಯಾಘಾತವಾಗುವ ಲಕ್ಷಣವಾಗಿರುತ್ತದೆ. ಸಾಮಾನ್ಯವಾಗಿ ಇದರ ಜೊತೆಗೆ ತಂಪಾಗಿದ್ದರೂ ಮೈ ಬೆವರುವುದು, ಎದೆ ಬಿಗಿತ ಕಂಡುಬರುತ್ತದೆ ಮತ್ತು ಇದನ್ನು ಹಗುರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ರಾತ್ರಿ ಹೊತ್ತು ಎದೆನೋವು ಇದ್ದಕ್ಕಿದ್ದಂತೆ ರಾತ್ರಿ ಹೊತ್ತು ಎದೆನೋವು ಅಥವಾ ಎದೆಯಲ್ಲಿ ಬಿಗಿತ ಕಂಡುಬಂದರೆ ಅದು ಕೂಡ ಸೈಲೆಂಟ್ ಆಗಿ ಯಾವುದೇ ಸಂದರ್ಭದಲ್ಲಿ ಹೃದಯಾಘಾತವಾಗುವ ಲಕ್ಷಣವನ್ನು ತೋರಿಸುತ್ತದೆ. ಎದೆಯಲ್ಲಿ ಕಂಡುಬರುವ ಒತ್ತಡ ಮತ್ತು ಬಿಗಿತ ತಾತ್ಕಾಲಿಕವಾಗಿ ಬಂದು ಹೋಗುವ ಸಮಸ್ಯೆ ಆಗಿರುತ್ತದೆ. ಹಾಗಾಗಿ ರಾತ್ರಿಯ ಸಂದರ್ಭದ ಇಂಥ ಸೂಚನೆಗಳನ್ನು ಕಡೆಗಣಿಸಬೇಡಿ, ಏಕೆಂದರೆ ಇದು ಹೃದಯದ ಮಾಂಸಖಂಡಗಳಿಗೆ ಆಮ್ಲಜನಕದ ಕೊರತೆಯನ್ನು ಸೂಚಿಸುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.